ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವೀಡಿಯೋದಲ್ಲಿ ಕಬಾಬ್ ಹೇಗೆ ಮಾಡೋದು ಅಂತ ಕ್ರಿಸ್ಪಿಯಾಗಿ ಮತ್ತು ರೆಡ್ಡಿಶ್ ಕಲರ್ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಸೊ ಅದಕ್ಕೆ ಮುಂಚೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸೊ ಸಬ್ಸ್ಕ್ರೈಬ್ ಮಾಡಿ. ಸೊ ಇವಾಗ ವೀಡಿಯೋ ಸ್ಟಾರ್ಟ್ ಮಾಡೋಣ. ಸೊ ಇವಾಗ ನಾನಿಲ್ಲಿ 1/2 kg ಅಷ್ಟು ಚಿಕನ್ ತೊಗೊಂಡಿದ್ದೀನಿ, ಬೋನ್ಲೆಸ್ ತೊಗೊಂಡಿದ್ದೀನಿ. ಸೊ ಕಬಾಬ್ಗೆ ಬೋನ್ಲೆಸ್ ತೊಗೊಳ್ಳಿ, ಸೊ ಮಾಡೋಕ್ಕೆ ಚೆನ್ನಾಗಿರುತ್ತೆ. ಫಸ್ಟ್ 1/2 kg ಚಿಕನ್ ತೊಗೊಂಡು ಚೆನ್ನಾಗಿ ವಾಶ್ ಮಾಡಿ ಇದನ್ನು ಒಂದು ಬೌಲಲ್ಲಿ ಹಾಕಿಟ್ಕೊಳ್ಳಿ. ಸೊ ಇದನ್ನ ಹಾಕಿಟ್ಕೊಂಡು ಇದಕ್ಕೆ ಇವಾಗ ಕಬಾಬ್ ಪೌಡರ್ನ ಹಾಕ್ಕೊಳ್ಳಿ. ಹಾಗೆ ಇದಕ್ಕೆ ನೀವು ಒಂದು ಸ್ವಲ್ಪ ಕ್ರಿಸ್ಪಿ ಬೇಕು ಅಂದರೆ ಒಂದು ಎಗ್ಗನ್ನ ಹೊಡೆದ್ಬಿಟ್ಟು ಹಾಕ್ಬೋದು, ಇಲ್ಲಾಂದರೆ ಕಾರ್ನ್ಫ್ಲೋರ್ ಕೂಡ ಹಾಕ್ಕೋಬೋದು. ಸೊ ಇವಾಗ ನಾನು ಕಬಾಬ್ ಪೌಡ್ರ್ ಹಾಕಿದ್ದೀನಿ. ನೀವು ಎಗ್ ಬೇಡ ಅಂದ್ಕೊಂಡ್ರೆ ಸ್ವಲ್ಪ ಒಂದು ಕಾರ್ನ್ಫ್ಲೋರ್ ಪೌಡ್ರನ್ನ ಒಂದು ಬೌಲಲ್ಲಿ ಮಿಕ್ಸ್ ಮಾಡಿಬಿಟ್ಟು ಹಾಕ್ಕೊಳ್ಳಿ. ಸೊ ಇವಾಗ ಇದಕ್ಕೆ ಒಂದು ಸ್ವಲ್ಪ ಅರಿಶಿನ ಕೂಡ ಹಾಕ್ಕೊಂಡಿದ್ದೀನಿ. ಹಾಗೆ ಇವಾಗ ಅಲ್ಲಂ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಕೊಳ್ಳಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ರೆ ತುಂಬ ಅದಕ್ಕೆ ಟೇಸ್ಟಿಯಾಗಿರುತ್ತೆ, ಕ್ರಿಸ್ಪಿಯಾಗಿರುತ್ತೆ. ಸೊ ಹಾಗೆ ಇದ್ರ ಜೊತೆಗೆ ಒಂದು ನಿಂಬೆಹಣ್ಣು ಕೂಡ ಹಾಕ್ಕೊಬೇಕು. ನಿಂಬೆಹಣ್ಣು ಹಾಕೋದ್ರಿಂದ ಟೇಸ್ಟ್ ಅನ್ನೋದು ತುಂಬ ಚೆನ್ನಾಗಿ ಬರುತ್ತೆ ಕಬಾಬ್ಗೆ. ಸೊ ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಸೊ ಅದಕ್ಕೆ ಚೆನ್ನಾಗಿ ಮಸಾಲೆ ಎಲ್ಲ ಹಟ್ಕೋಬೇಕು. ಸೊ ಮಸಾಲೆ ಚೆನ್ನಾಗಿ ಹಟ್ಕೊಂಡ್ರೆ ನಮಗೆ ಚಿಕನ್ ಅನ್ನೋದು ತುಂಬ ಮಸಾಲೆ ಇಟ್ಕೊಂಡ್ರೆ ಟೇಸ್ಟ್ ಅನ್ನೋದು ಚೆನ್ನಾಗಿ ಬರುತ್ತೆ. ಸೊ ಇವಾಗ ನಿಂಬೆಹಣ್ಣು ರಸ ಕೂಡ ಹಾಕಿದ್ದೀನಿ. ಇದು ನಾವು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು 1-2 hours ಮ್ಯಾಗ್ನೇಟ್ ಮಾಡ್ಕೊಬೇಕು. ನೀವು ಫ್ರಿಜ್ಜಲ್ಲಿ ಇಟ್ಬಿಡಿ, ಕ್ಲೋಸ್ ಮಾಡಿ, ಇಲ್ಲಾಂದರೆ ಸೈಡಲ್ಲಿ ಇಟ್ಬಿಡಿ. ಸೊ 2 hours ಇಟ್ಕೊಂಡ್ರೆ ಚೆನ್ನಾಗಿ ಮಸಾಲೆ ಎಲ್ಲ ನಮ್ಮ ಚಿಕನ್ಗೆ ಹಿಡ್ಕೊಳ್ಳುತ್ತೆ. ಸೊ ಆವಾಗ ಕಬಾಬ್ ಅನ್ನೋದು ತುಂಬ ಟೇಸ್ಟಿಯಾಗಿ ಕೂಡ ಬರುತ್ತೆ. ಸೊ ಕ್ರಿಸ್ಪಿ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ. ಸೊ ಅದಕ್ಕೆ ಈ ರೀತಿ ನಾವು ಚೆನ್ನಾಗಿ ಕೈಯಲ್ಲಿ ಕಲಿಸ್ಕೊಂಡು ಪಕ್ಕಕ್ಕೆ ಇಟ್ಕೊಬೇಕು. ಸೊ ನೋಡಿ ಮಸಾಲೆ ಎಲ್ಲ ಮಿಕ್ಸ್ ಆಗಿದೆ. ಸೊ ನೋಡಿ ಚಿಕನ್ಗೆಲ್ಲ ಆಗಿದೆ. ಸೊ ಇವಾಗ ಇದನ್ನು ಒಂದು ಪ್ಲೇಟ್ ಇಕ್ಕಿ ಕ್ಲೋಸ್ ಮಾಡಿಬಿಟ್ಟು ನಾವು ಇದನ್ನು ಪಕ್ಕಕ್ಕೆ ಇಟ್ಕೊಳ್ಳೋಣ. ಸೊ ನೋಡಿ ಈ ರೀತಿ ಚೆನ್ನಾಗಿ ನೀವು ಕೈಯಲ್ಲಿ ಕಲಿಸ್ಕೊಳ್ಳಿ. ಸ್ಪೂನ್ ಆಗಲಿ ಅದು ಯೂಸ್ ಮಾಡೋದ್ರಿಂದ ನಮ್ಮ ಮಸಾಲೆ ಚೆನ್ನಾಗಿ ಹಿಡ್ಕೊಳ್ಳಲ್ಲ. ಸೊ ಕೈನ ಯೂಸ್ ಮಾಡಿ ಕೈಯಲ್ಲೇ ಕಲಿಸ್ಕೊಳ್ರಿ. ಸೊ ಆವಾಗಲೇ ನಮ್ಮ ಕಬಾಬ್ ಅನ್ನೋದು ತುಂಬ ಟೇಸ್ಟಿಯಾಗಿ ಮತ್ತು ಕ್ರಿಸ್ಪಿಯಾಗಿರುತ್ತೆ. ಸೊ ಇವಾಗ ಇದನ್ನ ಕಲಿಸಿದ ನೀಟಾಗಿ ಆಗಿದೆ. ಇದಕ್ಕೊಂದು ಪ್ಲೇಟ್ನ ಮುಚ್ಚಿ 2-3 ಗಂಟೆ 2 to 3 hours ನಾವು ಇದನ್ನು ಸೈಡ್ಗೆ ಇಟ್ಕೊಳ್ಬೇಕು. ಸೊ ಆವಾಗಲೇ ನಮ್ಮ ಮಸಾಲೆ ಇದಾಗೋದು. ಸೊ ಇವಾಗ 2 hours ಆಗಿದೆ. ಇವಾಗ ಆಯಿಲ್ ಹೀಟ್ ಆದಮೇಲೆ ಇದಕ್ಕೆ ಒಂದೊಂದು ಪೀಸಸ್ನ ನಾವು ಆಯಿಲಲ್ಲಿ ಬಿಡಬೇಕು. ಹಾಗೆ ಇದನ್ನ ಹೈ ಫ್ಲೇಮಲ್ಲಿ ಮಾಡ್ಕೊಂಬಿಡಿ. ಹೈ ಫ್ಲೇಮಲ್ಲಿ ಮಾಡಿದ್ರೆ ಬರೀ ಆಚೆ ಮಾತ್ರ ಸಿದೋಗ್ಬಿಡುತ್ತೆ ಮತ್ತು ಒಳಗಡೆ ನಮಗೆ ಫ್ರೈ ಆಗಿರಲ್ಲ. ಸೊ ಅದಕ್ಕೆ ಲೋ ಫ್ಲೇಮಲ್ಲೇ ಇಟ್ಕೊಳ್ಳಿ. ಸೊ ಈ ರೀತಿ ಒಂದೊಂದು ಪೀಸಸ್ನೇ ತೊಗೊಂಡು ನಾವು ಬಿಟ್ಕೊಬೇಕು. ಮತ್ತು ಇನ್ನು ಲೋ ಫ್ಲೇಮಲ್ಲಿ ನೀವು ಫ್ರೈ ಮಾಡಿಕೊಂಡ್ರೆ ನಮ್ಮ ಕಬಾಬ್ ಅನ್ನೋದು ತುಂಬ ಟೇಸ್ಟಿಯಾಗಿರುತ್ತೆ, ಕ್ರಿಸ್ಪಿಯಾಗಿ ಇರುತ್ತೆ. ಮತ್ತು ನೀವು ಯಾವಾಗಲೂ ಮಾಡ್ಕೊಬೇಕಾದ್ರೆ ಕಬಾಬ್ನ ಈ ಥರ ಟಿಪ್ನ ಫಾಲೋ ಮಾಡಿದರೆ ಸೊ ನಿಮ್ಮ ಕಬಾಬ್ ಅನ್ನೋದು ಕ್ರಿಸ್ಪಿಯಾಗಿರುತ್ತೆ ಮತ್ತು ಕಲರ್ ಕೂಡ ರೆಡ್ಡಿಶ್ ಆಗಿರುತ್ತೆ. ಸೊ ನೀವು ಯಾವುದೇ ಫುಡ್ ಕಲರ್ನ ಆ್ಯಡ್ ಮಾಡೋ ಅವಶ್ಯಕತೆಯೂ ಇರೋದಿಲ್ಲ. ಸೊ ಅದಕ್ಕೆ ಈ ಥರ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಸೊ ಇವಾಗ ನೋಡಿ ಫ್ರೈ ಆಗಿದೆ, ಆಲ್ಮೋಸ್ಟ್ ಲೈಟಾಗಿ ರೆಡ್ಡಿಶಾಗಿ ಬರ್ತಿದೆ. ಫುಡ್ ಕಲರ್ ಏನು ಕೂಡ ಯೂಸ್ ಮಾಡಿಲ್ಲ, ಆದ್ರೂ ರೆಡ್ಡಾಗಿ ಬರ್ತಿದೆ. ಇವಾಗ ನಮ್ಮ ಎಣ್ಣೆಯಲ್ಲಿ ಚೆನ್ನಾಗಿ ಬೇಯಿಸ್ತಾಯಿದೆ. ನಾವು ಒಂದು ಸೈಡ್ ಬೇಯಿಸಿದಾದ್ಮೇಲೆ ಮತ್ತು ಅದನ್ನು ತಿರುಗಿಸ್ಬಿಟ್ಟು ಇನ್ನೊಂದು ಸೈಡ್ ಕೂಡ ಚೆನ್ನಾಗಿ ಬೇಯಿಸಬೇಕು. ಇದನ್ನು ಲೋ ಫ್ಲೇಮಲ್ಲೇ ಬೇಯಿಸ್ಕೊಳ್ಳಿ, ಹೈ ಫ್ಲೇಮಲ್ಲಿ ಬೇಯಿಸಬೇಡಿ. ಸೊ ಲೋ ಫ್ಲೇಮಲ್ಲಿ ಬೇಯಿಸೋದ್ರಿಂದ ಚೆನ್ನಾಗಿ ಒಳಗಡೆ ಕೂಡ ಚೆನ್ನಾಗಿ ಫ್ರೈ ಆಗುತ್ತೆ. ಸೊ ಇವಾಗ ಆಲ್ಮೋಸ್ಟ್ ಹತ್ತತ್ರ ಫ್ರೈ ಆಗಿದೆ. ಸೊ ಇವಾಗ ನಾವು ಇದನ್ನು ತೆಗೆದ್ಬಿಟ್ಟು ಸರ್ವ್ ಮಾಡಿಕೊಂಡ್ರೆ ಸರಿ ಹೋಗುತ್ತೆ. ಸೊ ಇವಾಗ ನಾನು ಇದನ್ನು ತೆಗಿತೀನಿ. ನೋಡಿ ಆಲ್ಮೋಸ್ಟ್ ಹತ್ತತ್ರ ಬಂದಿದೆ, ಚೆನ್ನಾಗಿ ಫ್ರೈ ಆಗ್ತಾಯಿದೆ, ರೆಡ್ಡಿಶಾಗಿ ಬಂದಿದೆ. ಸೊ ಇವಾಗ ನೋಡಿ ಈ ಥರ ನಾವು ಯಾವಾಗಲೂ ಲೋ ಫ್ಲೇಮಲ್ಲಿ ಫ್ರೈ ಮಾಡ್ಕೊಬೇಕು. ಹೈ ಫ್ಲೇಮಲ್ಲಿ ಮಾಡ್ಕೊಂಬಿಟ್ರೆ ಏನಾಗುತ್ತೆ, ಒಳಗಡೆ ಫ್ರೈ ಆಗೋಲ್ಲ, ಹಸಿನೇ ಇರುತ್ತೆ. ಸೊ ಅದಕ್ಕೆ ನಾವೇನು ಮಾಡಬೇಕು, ಲೋ ಫ್ಲೇಮಲ್ಲೇ ಫ್ರೈ ಮಾಡಿಕೊಂಡ್ರೆ ನಮಗೆ ಟೇಸ್ಟ್ ಅನ್ನೋದು ಹಾಗಿರುತ್ತೆ ಮತ್ತು ಸೀದೋಗಲ್ಲ, ಒಳಗಡೆ ಕೂಡ ಚೆನ್ನಾಗಿ ಫ್ರೈ ಆಗುತ್ತೆ ಇದು. ಸೊ ಈ ಥರ ಕಬಾಬ್ ಮಾಡಿ ಚೆನ್ನಾಗಿರುತ್ತೆ, ತುಂಬ ಟೇಸ್ಟಿಯಾಗಿ, ಮತ್ತು ನೀವು ಹ್ಯಾಪಿಯಾಗಿ ತಿಂತೀರಾ. ಮತ್ತು ನಿಮ್ಗೆ ಯಾವುದು ಎಷ್ಟೋ ತುಂಬ ಪೀಸಸ್ ಕೂಡ ತಿನ್ಬೋದು. ಈ ರೀತಿ ತುಂಬ ಟೇಸ್ಟಿಯಾಗಿರುತ್ತೆ ಆ್ಯಂಡ್ ಕ್ರಿಸ್ಪಿ ಕೂಡ ಅನಿಸುತ್ತೆ ನಮಗೆ. ಸೊ ನಾವು ಇದನ್ನು ಆಲ್ಮೋಸ್ಟ್ ಹತ್ತತ್ರ ಬಂದಿದೆ. ಇವಾಗ ನೋಡಿ ಇನ್ನೊಂದು ಸೈಡ್ ಕೂಡ ನಾನು ತಿರುಗಿಸ್ತಾ ಇದ್ದೀನಿ ಇವಾಗ. ಸೊ ಇದು ಆಲ್ಮೋಸ್ಟ್ ಚೆನ್ನಾಗಿ ಬೇಯ್ತಾ ಇದೆ. ಯಾವತ್ತಾಗಲಿ ಈ ಫುಡ್ ಕಲರ್ಸ್ನಾಗಲಿ ಏನು ಯೂಸ್ ಮಾಡೋಕ್ಕೆ ಹೋಗ್ಬಿಡಿ, ಅವೆಲ್ಲ ಸುಮ್ಮನೆ ನಮಗೆ ಸೈಡ್ ಎಫೆಕ್ಟ್ಸ್ ಆಗುತ್ತೆ. ಸೊ ನಾವು ನ್ಯಾಚುರಲ್ಲೇ ನಿಮಗೆ ಇನ್ನೂ ರೆಡಿಶ್ ಬೇಕಂದರೆ ಒಂದು ಸ್ವಲ್ಪ ಚಿಲ್ಲಿ ಪೌಡರ್ ಹಾಕ್ಕೊಂಡ್ರೆ ಕೂಡ ಸಾಕು, ನಿಮಗೆ ಕಲರ್ ಅನ್ನೋದು ಆಟೋಮೆಟಿಕ್ಕೆ ಬಂದುಬಿಡುತ್ತೆ. ಸೊ ಯಾವತ್ತೂ ಫುಡ್ ಕಲರ್ಸ್ನ ಯೂಸ್ ಮಾಡಿಬಿಡಿ. ಫುಡ್ ಕಲರ್ ಯೂಸ್ ಮಾಡೋದ್ರಿಂದ ತುಂಬಾ ಸೈಡ್ ಎಫೆಕ್ಟ್ಸ್ ಆಗೋದು ಚಾನ್ಸಸ್ ಇದೆ. ಸೊ ಅದಕ್ಕೆ ಫುಡ್ ಕಲರ್ಸ್ನ ನಾವು ಫುಡ್ಡಲ್ಲಿ ಯೂಸ್ ಮಾಡೋದು ತುಂಬಾ ಅವಾಯ್ಡ್ ಮಾಡಿದರೆ ಬೆಟರು. ಸೊ ಇವಾಗ ಇದೆಲ್ಲ ಆಲ್ಮೋಸ್ಟ್ ರೆಡಿ ಆಯ್ತಾಯಿತು, ಫ್ರೈ ಆಗಿದೆ.
ಇದನ್ನು ನಾವು ಇನ್ನು ಒಂದು ಪ್ಲೇಟಿಗೆ ತೆಗ್ದು ಇನ್ನು ಸರ್ವ್ ಮಾಡ್ಕೊಳ್ಳೋಣ. ಸೊ ನಾನಂತೂ ಕಬಾಬು ಅಷ್ಟೊಂದು ಜಾಸ್ತಿ ತಿನ್ನಲ್ಲ. ಸೊ ಯಾವಾಗಾದ್ರೂ ಮಂತ್ಲಿ ಒನ್ಸ್ ತಿಂತೀನಿ ಅಷ್ಟೇ. ನಾನು ಸೊ ಕಬಾಬ್ ನನಗೆ ಕ್ರಿಸ್ಪಿಯಾಗಿರಬೇಕು ಅಂತ ನಾನು ಈ ರೀತಿ ಟ್ರೈ ಮಾಡಿದೆ. ನೋಡಿ ಬೌಲ್ಗೆ ಹಾಕ್ತಾಯಿದ್ದೀನಿ. ಸೊ ನಮ್ಮ ಕಬಾಬ್ ಅನ್ನೋದು ರೆಡಿ ಆಗಿಬಿಟ್ಟಿದೆ. ನೀವು ಈ ರೀತಿ ಟ್ರೈ ಮಾಡಿ. ಹಾಗೆ ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು. ಬಾಯ್ ಬಾಯ್.